ಮೆಟ್ರೋ ನಿಲ್ಲಿಸಿ ಕಿರಿಕ್ ಮಾಡಿದ್ರು ಅವರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಜಯನಗರ ಠಾಣೆಯಲ್ಲಿ 10 ರಿಂದ 15 ಜನರ ವಿರುದ್ಧ ಈಗ ಕೇಸ್ ದಾಖಲಾಗಿದೆ. ಮೆಟ್ರೋ ತಡ ಬಂತು ಅನ್ನುವಂತ ಕಾರಣಕ್ಕಾಗಿ ಮೆಟ್ರೋವನ್ನೇ ನಿಲ್ಲಿಸಿ ಗಲಾಟೆ ಮಾಡೋದಕ್ಕೆ ಮುಂದಾಗಿದ್ರು ಅವರ ವಿರುದ್ಧ ಈಗ ಎಫ್ಐಆರ್. ರಾಷ್ಟ್ರೀಯ ವಿದ್ಯಾಲಯ ಮೆಟ್ರೋದಲ್ಲಿ ನಡೆದಿದ್ದಂತಹ ಘಟನೆ ಇದು. ಸಹಾಯಕ ಭದ್ರತಾಧಿಕಾರಿ ಭಾಸ್ಕರ್ ದೂರನ್ನ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇದೇ ಘಟನೆ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಮೆಟ್ರೋ ಲೇಟ್ ಆಯಿತು ಅನ್ನುವಂತ ಕಾರಣಕ್ಕಾಗಿ ಮೆಟ್ರೋವನ್ನ ತಡೆ ಹಿಡಿದು ಕಿರಿಕ್ ಮಾಡಿದ್ರು. ಒಂದಷ್ಟು ಗಲಾಟೆಗಳಾಯಿತು. ಯಾಕೆ ಡಿಲೇ ಅನ್ನುವಂಥದ್ದನ್ನ ಪ್ರಶ್ನಿಸುವಂತದ್ದು ಸರಿ, ಆದ್ರೆ ಪ್ರಶ್ನಿಸುವಂತಹ ರೀತಿ ಬಹಳ ಅಹಿತಕರವಾಗಿತ್ತು. ಹಾಗಾಗಿ ಅವರ ವಿರುದ್ಧ ಈಗ ಕೇಸ್ ದಾಖಲಾಗಿದೆ. ಬರ್ಕೊಟ್ಟೈತೆ ಹೋಗಿ ಸರ್. ಮೆಟ್ರೋ ನಿಲ್ಲಿಸಿ ಕಿರಿಕ್ ಮಾಡಿದ್ರು ಅವರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಜಯನಗರ ಠಾಣೆಯಲ್ಲಿ 10 ರಿಂದ 15 ಜನರ ವಿರುದ್ಧ ಈಗ ಕೇಸ್ ದಾಖಲಾಗಿದೆ. ಮೆಟ್ರೋ ತಡ ಬಂತು ಅನ್ನುವಂತ ಕಾರಣಕ್ಕಾಗಿ ಮೆಟ್ರೋವನ್ನೇ ನಿಲ್ಲಿಸಿ ಗಲಾಟೆ ಮಾಡೋದಕ್ಕೆ ಮುಂದಾಗಿದ್ರು ಅವರ ವಿರುದ್ಧ ಈಗ ಎಫ್ಐಆರ್. ರಾಷ್ಟ್ರೀಯ ವಿದ್ಯಾಲಯ ಮೆಟ್ರೋದಲ್ಲಿ ನಡೆದಿದ್ದಂತಹ ಘಟನೆ ಇದು. ಸಹಾಯಕ ಭದ್ರತಾಧಿಕಾರಿ ಭಾಸ್ಕರ್ ದೂರನ್ನ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇದೇ ಘಟನೆ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಮೆಟ್ರೋ ಲೇಟ್ ಆಯಿತು ಅನ್ನುವಂತ ಕಾರಣಕ್ಕಾಗಿ ಮೆಟ್ರೋವನ್ನ ತಡೆ ಹಿಡಿದು ಕಿರಿಕ್ ಮಾಡಿದ್ರು. ಒಂದಷ್ಟು ಗಲಾಟೆಗಳಾಯಿತು. ಯಾಕೆ ಡಿಲೇ ಅನ್ನುವಂಥದ್ದನ್ನ ಪ್ರಶ್ನಿಸುವಂತದ್ದು ಸರಿ, ಆದ್ರೆ ಪ್ರಶ್ನಿಸುವಂತಹ ರೀತಿ ಬಹಳ ಅಹಿತಕರವಾಗಿತ್ತು. ಹಾಗಾಗಿ ಅವರ ವಿರುದ್ಧ ಈಗ ಕೇಸ್ ದಾಖಲಾಗಿದೆ. ಬರ್ಕೊಟ್ಟೈತೆ ಹೋಗಿ ಸರ್. ಮೆಟ್ರೋ ನಿಲ್ಲಿಸಿ ಕಿರಿಕ್ ಮಾಡಿದ್ರು ಅವರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಜಯನಗರ ಠಾಣೆಯಲ್ಲಿ 10 ರಿಂದ 15 ಜನರ ವಿರುದ್ಧ ಈಗ ಕೇಸ್ ದಾಖಲಾಗಿದೆ. ಮೆಟ್ರೋ ತಡ ಬಂತು ಅನ್ನುವಂತ ಕಾರಣಕ್ಕಾಗಿ ಮೆಟ್ರೋವನ್ನೇ ನಿಲ್ಲಿಸಿ ಗಲಾಟೆ ಮಾಡೋದಕ್ಕೆ ಮುಂದಾಗಿದ್ರು ಅವರ ವಿರುದ್ಧ ಈಗ ಎಫ್ಐಆರ್. ರಾಷ್ಟ್ರೀಯ ವಿದ್ಯಾಲಯ ಮೆಟ್ರೋದಲ್ಲಿ ನಡೆದಿದ್ದಂತಹ ಘಟನೆ ಇದು. ಸಹಾಯಕ ಭದ್ರತಾಧಿಕಾರಿ ಭಾಸ್ಕರ್ ದೂರನ್ನ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇದೇ ಘಟನೆ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಮೆಟ್ರೋ ಲೇಟ್ ಆಯಿತು ಅನ್ನುವಂತ ಕಾರಣಕ್ಕಾಗಿ ಮೆಟ್ರೋವನ್ನ ತಡೆ ಹಿಡಿದು ಕಿರಿಕ್ ಮಾಡಿದ್ರು. ಒಂದಷ್ಟು ಗಲಾಟೆಗಳಾಯಿತು. ಯಾಕೆ ಡಿಲೇ ಅನ್ನುವಂಥದ್ದನ್ನ ಪ್ರಶ್ನಿಸುವಂತದ್ದು ಸರಿ, ಆದ್ರೆ ಪ್ರಶ್ನಿಸುವಂತಹ ರೀತಿ ಬಹಳ ಅಹಿತಕರವಾಗಿತ್ತು. ಹಾಗಾಗಿ ಅವರ ವಿರುದ್ಧ ಈಗ ಕೇಸ್ ದಾಖಲಾಗಿದೆ. ಬರ್ಕೊಟ್ಟೈತೆ ಹೋಗಿ ಸರ್.
ಇದೆಲ್ಲ ಅದೆಲ್ಲ ಬೇಕಾದ್ರೆ ಕಂಟ್ರೋಲ್ ಸರ್ ನೀವು ಕೆಲಸ ಮಾಡೋದು ಮೆಟ್ರೋ ನಿಲ್ಲಿಸಿ ಕಿರಿಕ್ ಮಾಡಿದ್ರು ಅವರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಜಯನಗರ ಠಾಣೆಯಲ್ಲಿ 10 ರಿಂದ 15 ಜನರ ವಿರುದ್ಧ ಈಗ ಕೇಸ್ ದಾಖಲಾಗಿದೆ. ಮೆಟ್ರೋ ತಡ ಬಂತು ಅನ್ನುವಂತ ಕಾರಣಕ್ಕಾಗಿ ಮೆಟ್ರೋವನ್ನೇ ನಿಲ್ಲಿಸಿ ಗಲಾಟೆ ಮಾಡೋದಕ್ಕೆ ಮುಂದಾಗಿದ್ರು ಅವರ ವಿರುದ್ಧ ಈಗ ಎಫ್ಐಆರ್. ರಾಷ್ಟ್ರೀಯ ವಿದ್ಯಾಲಯ ಮೆಟ್ರೋದಲ್ಲಿ ನಡೆದಿದ್ದಂತಹ ಘಟನೆ ಇದು. ಸಹಾಯಕ ಭದ್ರತಾಧಿಕಾರಿ ಭಾಸ್ಕರ್ ದೂರನ್ನ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇದೇ ಘಟನೆ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಮೆಟ್ರೋ ಲೇಟ್ ಆಯಿತು ಅನ್ನುವಂತ ಕಾರಣಕ್ಕಾಗಿ ಮೆಟ್ರೋವನ್ನ ತಡೆ ಹಿಡಿದು ಕಿರಿಕ್ ಮಾಡಿದ್ರು. ಒಂದಷ್ಟು ಗಲಾಟೆಗಳಾಯಿತು. ಯಾಕ್ಟಿಲೆ ಅನ್ನುವಂಥದ್ದನ್ನ ಪ್ರಶ್ನಿಸುವಂತದ್ದು ಸರಿ, ಆದ್ರೆ ಪ್ರಶ್ನಿಸುವಂತಹ ರೀತಿ ಬಹಳ ಅಹಿತಕರವಾಗಿತ್ತು. ಹಾಗಾಗಿ ಅವರ ವಿರುದ್ಧ ಈಗ ಕೇಸ್ ದಾಖಲಾಗಿದೆ. ಬರ್ಕೊಟ್ಟೈತೆ ಹೋಗ್ರಿ ಸರ್. ಅದೆಲ್ಲ ಬೇಕಾದ್ರೆ ಕಂಟ್ರೋಲ್ ಸರ್ ನೀವು ಕೆಲಸ ಮಾಡೋದು ಮೆಟ್ರೋ ನಿಲ್ಲಿಸಿ ಕಿರಿಕ್ ಮಾಡಿದ್ರು ಅವರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಜಯನಗರ ಠಾಣೆಯಲ್ಲಿ 10 ರಿಂದ 15 ಜನರ ವಿರುದ್ಧ ಈಗ ಕೇಸ್ ದಾಖಲಾಗಿದೆ. ಮೆಟ್ರೋ ತಡ ಬಂತು ಅನ್ನುವಂತ ಕಾರಣಕ್ಕಾಗಿ ಮೆಟ್ರೋವನ್ನೇ ನಿಲ್ಲಿಸಿ ಗಲಾಟೆ ಮಾಡೋದಕ್ಕೆ ಮುಂದಾಗಿದ್ರು ಅವರ ವಿರುದ್ಧ ಈಗ ಎಫ್ಐಆರ್. ರಾಷ್ಟ್ರೀಯ ವಿದ್ಯಾಲಯ ಮೆಟ್ರೋದಲ್ಲಿ ನಡೆದಿದ್ದಂತಹ ಘಟನೆ ಇದು. ಸಹಾಯಕ ಭದ್ರತಾಧಿಕಾರಿ ಭಾಸ್ಕರ್ ದೂರನ್ನ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇದೇ ಘಟನೆ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಮೆಟ್ರೋ ಲೇಟ್ ಆಯಿತು ಅನ್ನುವಂತ ಕಾರಣಕ್ಕಾಗಿ ಮೆಟ್ರೋವನ್ನ ತಡೆ ಹಿಡಿದು ಕಿರಿಕ್ ಮಾಡಿದ್ರು. ಒಂದಷ್ಟು ಗಲಾಟೆಗಳಾಯಿತು. ಯಾಕ್ಟಿಲೆ ಅನ್ನುವಂಥದ್ದನ್ನ ಪ್ರಶ್ನಿಸುವಂತದ್ದು ಸರಿ, ಆದ್ರೆ ಪ್ರಶ್ನಿಸುವಂತಹ ರೀತಿ ಬಹಳ ಅಹಿತಕರವಾಗಿತ್ತು. ಹಾಗಾಗಿ ಅವರ ವಿರುದ್ಧ ಈಗ ಕೇಸ್ ದಾಖಲಾಗಿದೆ. ಬರ್ಕೊಟ್ಟೈತೆ ಹೋಗ್ರಿ ಸರ್. ಇದೆಲ್ಲ ಅದೆಲ್ಲ ಬೇಕಾದ್ರೆ ಕಂಟ್ರೋಲ್ ಸರ್ ನೀವು ಕೆಲಸ ಮಾಡೋದು ಮೆಟ್ರೋ ನಿಲ್ಲಿಸಿ ಕಿರಿಕ್ ಮಾಡಿದ್ರು ಅವರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಜಯನಗರ ಠಾಣೆಯಲ್ಲಿ 10 ರಿಂದ 15 ಜನರ ವಿರುದ್ಧ ಈಗ ಕೇಸ್ ದಾಖಲಾಗಿದೆ. ಮೆಟ್ರೋ ತಡ ಬಂತು ಅನ್ನುವಂತ ಕಾರಣಕ್ಕಾಗಿ ಮೆಟ್ರೋವನ್ನೇ ನಿಲ್ಲಿಸಿ ಗಲಾಟೆ ಮಾಡೋದಕ್ಕೆ ಮುಂದಾಗಿದ್ರು ಅವರ ವಿರುದ್ಧ ಈಗ ಎಫ್ಐಆರ್. ರಾಷ್ಟ್ರೀಯ ವಿದ್ಯಾಲಯ ಮೆಟ್ರೋದಲ್ಲಿ ನಡೆದಿದ್ದಂತಹ ಘಟನೆ ಇದು. ಸಹಾಯಕ ಭದ್ರತಾಧಿಕಾರಿ ಭಾಸ್ಕರ್ ದೂರನ್ನ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇದೇ ಘಟನೆ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಮೆಟ್ರೋ ಲೇಟ್ ಆಯಿತು ಅನ್ನುವಂತ ಕಾರಣಕ್ಕಾಗಿ ಮೆಟ್ರೋವನ್ನ ತಡೆ ಹಿಡಿದು ಕಿರಿಕ್ ಮಾಡಿದ್ರು. ಒಂದಷ್ಟು ಗಲಾಟೆಗಳಾಯಿತು. ಯಾಕ್ಟಿಲೆ ಅನ್ನುವಂಥದ್ದನ್ನ ಪ್ರಶ್ನಿಸುವಂತದ್ದು ಸರಿ, ಆದ್ರೆ ಪ್ರಶ್ನಿಸುವಂತಹ ರೀತಿ ಬಹಳ ಅಹಿತಕರವಾಗಿತ್ತು. ಹಾಗಾಗಿ ಅವರ ವಿರುದ್ಧ ಈಗ ಕೇಸ್ ದಾಖಲಾಗಿದೆ.
ಬರ್ಕೊಟ್ಟೈತೆ ಹೋಗ್ರಿ ಬರ್ಕೊಟ್ಟೈತೆ ಹೋಗಿ ಸರ್. ಇದೆಲ್ಲ ಅದೆಲ್ಲ ಬೇಕಾದ್ರೆ ಕಂಟ್ರೋಲ್ ಸರ್ ನೀವು